ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಿಷು ಕುಕಿಂಗ್ ಬ್ಲಾಗ್ಸ್. ಬಿಸಿಬೇಳೆಬಾತು ಹೋಟೆಲ್ ಸ್ಟೈಲಿಂದು ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅದನ್ನು ಮನೇಲೇ ಹೇಗೆ ಪ್ರಿಪೇರ್ ಮಾಡೋದು ನೋಡೋಣವಾ. ಫಸ್ಟು ಬಿಸಿಬೇಳೆಬಾತಿಗೆ ಬೇಕಾಗಿರೋ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಫ್ರೈ ಪಾನ್ ಇಟ್ಕೊಂಡು ಅದಕ್ಕೆ 1/4 ಕಪ್ ಆಗೋಷ್ಟು ಕಡಲೆಬೇಳೆನ ಹಾಕ್ಕೊಂಡು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಜಾಸ್ತಿ ಕಲರ್ ಚೇಂಜ್ ಆಗೋದೇನು ಅವಶ್ಯಕತೆ ಇಲ್ಲ. ನೆಕ್ಸ್ಟು ಅದೇ ಪ್ಯಾನ್ಗೆ 1/4 ಕಪ್ ಆಗೋಷ್ಟು ಉದ್ದಿನ ಬೇಳೆನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಹಂಗನ್ಬಿಟ್ಟು ತೀರಾ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ. ಅದನ್ನು ಅದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಮತ್ತು 1/2 ಕಪ್ ಆಗೋಷ್ಟು ಧನ್ಯನ ಜಸ್ಟ್ ಬೆಚ್ಚಗೆ ಮಾಡ್ಕೊಬೇಕು. ಜಾಸ್ತಿ ಕಲರ್ ಚೇಂಜ್ ಆಗೋ ಗಂಟ ಮಾಡಿಕೊಂಡ್ರೆ ಕಹಿ ಬಂದುಬಿಡುತ್ತೆ. ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕು. ಧನ್ಯನೂ ಬಿಸಿ ಮಾಡಿ ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, 6ರಿಂದ 7 ಏಲಕ್ಕಿ, ಒಂದು 3 ಇಂಚು ಚಕ್ಕೆ, ಒಂದು 8 ಲವಂಗ, ಅರ್ಧ ಟೀ ಸ್ಪೂನ್ ಅಷ್ಟು ಧನ್ಯ, 3/4 ಟೀ ಸ್ಪೂನ್ ಅಷ್ಟು ಮೆಣಸು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಇದು ನೀಟಾಗಿ ಘಮ ಬರೋ ಗಂಟ ಫ್ರೈ ಮಾಡಿ. ಈ ಫ್ರೈ ಮಾಡ್ತಾ ಇದ್ದ ಮಧ್ಯದಲ್ಲೇ 1 ಟೇಬಲ್ ಸ್ಪೂನು ಗಸಗಸೆ ಹಾಕ್ಕೊಂಡು ಫ್ರೈ ಮಾಡಬೇಕು. ಗಸಗಸೆನ ತುಂಬ ರೋಸ್ಟ್ ಮಾಡಬಾರ್ದು, ಜಸ್ಟ್ ಅದು ಚಿಟಪಟ ಅಂತ ಸಿಡಿದ್ರೆ ಸಾಕಾಗುತ್ತೆ. 1-2 ಮಿನಿಟ್ಸ್ ಫ್ರೈ ಮಾಡಿ ತೆಗೆದು ನಾವು ಫಸ್ಟೇ ಹಾಕ್ಕೊಂಡಿರೋ ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಬೇಕು. ಇದ್ರ ಬಾಡಿಸ್ತಾ ಇದ್ದಂಗೆ ಸ್ಮೆಲ್ಲು ಘಮ ಅಂತ ಇರುತ್ತೆ. ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ನಾನು 1/4 ಕಪ್ಪಲ್ಲಿ ಕಡಲೆಬೇಳೆ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ನಾನು ಕೊಬ್ಬರಿನ ಮೆಷರ್ ಮಾಡಿದ್ದೀನಿ. ಸೊ ಮೆಷರ್ಮೆಂಟ್ ಕರೆಕ್ಟಾಗಿರಲಿ ಅಂತ ಅಷ್ಟೇ. ಕರಿಬೇವಿನ ಸೊಪ್ಪು, ಒಣ ಕೊಬ್ಬರಿನ ನೀಟಾಗೆ ಫ್ರೈ ಮಾಡಿ, ಅಂದರೆ ಕರಿಬೇವಿನ ಸೊಪ್ಪು ಕ್ರಿಸ್ಪಿ ಆಗಬೇಕು ಅಲ್ಲಿಗಂಟ ನೀಟಾಗೆ ಫ್ರೈ ಮಾಡಿ ಮತ್ತು ಅದೇ ಪ್ಲೇಟ್ಗೆ ಹಾಕ್ಕೊಂಡು ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. 20 ಬ್ಯಾಡಗೆ ಮೆಣಸಿನ್ಕಾಯಿ, 10 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿನ ಹೆಚ್ಚು ಕಮ್ಮಿ ಮಾಡ್ಕೊಬೋದು, ಬಟ್ ಇಷ್ಟಿದ್ರೆ ಮೀಡಿಯಮ್ ಖಾರ ಇರುತ್ತೆ. ಇದನ್ನು ಜಾಸ್ತಿ ಕೆಂಪಗೆ ಮಾಡ್ಕೊಬೋದು, ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಕಂಪ್ಲೀಟ್ಲಿ ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಇಂಗು, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡು ನೀಟಾಗೆ ಪೌಡ್ರ್ ಮಾಡ್ಕೊಬೇಕು. ತರಿಯಾಗಿ ರುಬ್ಕೊಬಾರ್ದು, ಫೈನ್ ಪೌಡ್ರಾಗೆ ಮಾಡ್ಕೊಬೇಕು. ಈ ಪೌಡ್ರು ಮಾಡ್ಕೊತಾ ಇದ್ದಾಗೆ ಸ್ಮೆಲ್ಲು ಘಮ ಅಂತ ಇರುತ್ತೆ. ಭಟ್ರುಗಳ ಸೀಕ್ರೆಟ್ ಏನು ಅಂದರೆ ಪೌಡ್ರನ್ನ ತುಂಬ ದಿನದಿಂದ ಮಾಡಿರಲ್ಲ, ಅಲ್ಲೇ ಮಾಡಿ ಅಲ್ಲೇ ಡಿಶ್ನ ಪ್ರಿಪೇರ್ ಮಾಡೋದ್ರಿಂದ ಅವ್ರು ಮಾಡೋ ಡಿಶ್ಟು ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ. ನೀವು ಇದೇ ಥರ ಮನೇಲಿ ಅವಾಗೇ ಪೌಡ್ರು ಮಾಡಿಕೊಂಡು ಮಾಡೋದ್ರಿಂದ ನಿಮ್ಮ ಮನೇಲೂ ಸೇಮ್ ಹೋಟೆಲ್ ಸ್ಟೈಲ್ ಥರನೇ ಇರುತ್ತೆ. ಇದನ್ನು ಏರ್ಟೈಟ್ ಕಂಟೈನರ್ಗೆ ಹಾಕಿ 1 ಮಂತ್ ಗಂಟ ಸ್ಟೋರ್ ಮಾಡ್ಕೊಬೋದು. ಸ್ವಲ್ಪ ಮಾಡ್ಕೊಳ್ಳಿ, ಯಾಕಂದರೆ ಅವಾಗೇ ಮಾಡಿಕೊಂಡ್ರೆ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಪೌಡ್ರನ್ನ ಯೂಸ್ ಮಾಡಿಕೊಂಡು ಬಿಸಿಬೇಳೆಬಾತನ್ನ ಹೇಗೆ ಮಾಡೋದು ನೋಡೋಣವಾ. ಫಸ್ಟು ನಾನಿಲ್ಲಿ 1 ಕಪ್ ಆಗೋಷ್ಟು ತೊಗರಿಬೇಳೆ, ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜ ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ನೀಟಾಗೆ 1-2 ಸಲ ವಾಶ್ ಮಾಡಿ 1 ಕಪ್ಪು ಬೇಳೆಗೆ 2 ಕಪ್ ಆಗೋವಂಥ ನೀರು ಹಾಕ್ತಾಯಿದ್ದೀನಿ. 2 ಕಪ್ ಹಾಕಿದ್ರೆ ಸಾಕಾಗುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ 3 ವಿಷಿಲ್, ಅಂದರೆ 4 ವಿಷಿಲ್, 3ರಿಂದ 4 ವಿಷಿಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ನಾವು ರೈಸ್ ಹಾಕಿ 2 ವಿಷಿಲ್ ಹಾಕೋದ್ರಿಂದ ಸೊ 3-4 ವಿಷಿಲ್ ಆದರೆ ಸಾಕಾಗುತ್ತೆ. ಅದು ವಿಷಿಲ್ ಆಗೋಷ್ಟರಲ್ಲಿ ಒಂದು ಫ್ರೈ ಪಾನ್ಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ಥರ ಉದ್ದುದ್ದು ಕಟ್ ಮಾಡಿ 5ರಿಂದ 6 ಎಸಳು ಬೆಳ್ಳುಳ್ಳಿ ಹಾಕಿ, ನಾನಿಲ್ಲಿ 1 ಕಪ್ ಆಗೋಷ್ಟು ಕ್ಯಾರೆಟು, ಬೀನ್ಸು, ನೋಕೋಲನ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು ತೊಗೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಕ್ಯಾಪ್ಸಿಕಮ್ಮು, ಹಸಿ ಬಟಾಣಿ ಹಾಕಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೊಂದು ದೊಡ್ಡ ಸೈಜ್ದು ಟೊಮೆಟೊನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ತರಕಾರಿನ ಈ ಥರ ಫ್ರೈ ಮಾಡಿ ಬಿಸಿಬೇಳೆಬಾತ್ ಮಾಡಿ ಒಂದ್ಸಲಿ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ನೆಕ್ಸ್ಟು ನಾನು 1 ಕಪ್ ಬೇಳೆಗೆ 1 ಕಪ್ ಅಕ್ಕಿನ ತೊಳೆದು ನೆನೆಸಿಟ್ಕೊತಾ ಇದ್ದೀನಿ. ನೋಡಿ, ಈ ಕಡೆ ಪ್ರೆಷರ್ ಎಲ್ಲ ಹೋಗಿದೆ, ಬೇಳೆನೂ ಸಾಫ್ಟಾಗಿ ಬೆಂದಿದೆ.
ಇವಾಗ ನಾನು ಫ್ರೈ ಮಾಡಿಟ್ಟಿರೋ ಅಂಥ ತರಕಾರಿನ ಹಾಕ್ತಾಯಿದ್ದೀನಿ. ತರಕಾರಿ ರಾಸ್ ಮೇಲೆ ಹೋಗೋ ಗಂಟ ಅಷ್ಟೇ ಫ್ರೈ ಮಾಡಿದ್ರೆ ಸಾಕು, ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಕಂಪಲ್ಸರಿ ಬಿಸಿಬೇಳೆ ಭಾತಕ್ಕೆ ಬೆಲ್ಲ ಹಾಕಲೇಬೇಕು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಹಂಗೆ ನೀರು ಹಾಕ್ತಾಯಿದ್ದೀನಿ. 3 ಟೇಬಲ್ ಸ್ಪೂನು ಮನೇಲೇ ಮಾಡಿರೋಂತಹ ಬಿಸಿಬೇಳೆ ಭಾತ್ ಪೌಡ್ರನ್ನ ಯೂಸ್ ಮಾಡಿ, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ಕುದಿಯೋಕ್ಕೆ ಬಿಡೋಣ. ಬಿಸಿಬೇಳೆ ಭಾತನ್ನ ಯಾವಾಗಲೂ ಹಿಂಗೆ ಕುದಿಯೋ ಟೈಮಲ್ಲಿ ಅಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಬೇಳೆ ಅಕ್ಕಿ ಎರಡೂ ಒಟ್ಟಿಗೆ ಬೇಯಿಸೋದ್ರಿಂದ ಅದು ಪೊಂಗಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದ್ಸಲಿ ಈ ರೀತಿ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಳಿ. ಖಾರ ಕಮ್ಮಿ ಅನಿಸಿದ್ರೆ ಇನ್ನೂ 1 ಟೇಬಲ್ ಸ್ಪೂನ್ ಬಿಸಿಬೇಳೆ ಭಾತ್ ಪೌಡ್ರೇ ಹಾಕ್ಕೊಳ್ಳಿ. ಚಿಲ್ಲಿ ಪೌಡ್ರೆಲ್ಲ ಹಾಕ್ಕೊಂಡ್ರೆ ಫ್ಲೇವರ್ ಹಾಳಾಗುತ್ತೆ. ಅಕ್ಕಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 2 ವಿಜಿಲ್ ಹಾಕ್ಕೊಂಡ್ರೆ ಸಾಕು. ಬಿಸಿ ಬಿಸಿಯಾದ ಹೋಟೆಲ್ ಸ್ಟೈಲ್ನ ಬಿಸಿಬೇಳೆ ಭಾತು ರೆಡಿ ಆಗುತ್ತೆ. ಟ್ರಸ್ಟ್ ಮೀ, ಇಟ್ ಈಸ್ ಸೋ ಗುಡ್. ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಹೋಟೆಲ್ಗೆ ಹೋಗೋದೇ ಬೇಡ ನೀವು. ಈ ಥರ ಮಾಡಿಕೊಟ್ರೆ ನಿಮ್ಮ ಮನೆಯವರೆಲ್ಲ ಫ್ಯಾನ್ ಆಗಿಬಿಡ್ತಾರೆ ಬಿಸಿಬೇಳೆ ಭಾತ್ಗೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಪ್ರೆಷರೆಲ್ಲ ಹೋದ್ಮೇಲೆ ಅಕ್ಕಿ ಎಲ್ಲ ಅನ್ನ ಎಲ್ಲ ಕೆಳಗಡೆ ಇದ್ದು ನೀರೆಲ್ಲ ಮೇಲಿರುತ್ತೆ. ಅದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ತುಪ್ಪ, 1/2 ಟೇಬಲ್ ಸ್ಪೂನ್ ಸಾಸಿವೆ, ಸ್ವಲ್ಪ ಗೋಡಂಬಿ ಇಷ್ಟ ಇದ್ದರೆ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಗೋಡಂಬಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. 4 ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿ, ಈ ರೆಡಿ ಆಗಿರೋ ಬಿಸಿಬೇಳೆ ಭಾತ್ಗೆ ಒಗ್ಗರಣೆ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಇದೇ ಥರ ಸಪೋರ್ಟ್ ಮಾಡಿ. ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗಾಗಿ ರಿಷು ಕುಕಿಂಗ್ ಚಾನಲ್ನ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.